Some people chase fame, but some earn respect. But Dr. S. Balaji sir earned both of that, both the culture and service and dedication towards Kannada heritage. He has the powerful message for today's youths. ಸರ್, ನಿಮ್ಮ ಜನಪದ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಕಾಲೇಜ್ ದಿನಗಳಲ್ಲೇ ನನಗೆ ಒಂದು ಸ್ವಲ್ಪ ರಂಗಭೂಮಿ ಮತ್ತು ಜಾನಪದದ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು. ಅದೇ ರೀತಿ ಆಗ ಯುವಜನ ಮೇಳಗಳು, ಯುವಜನ ಉತ್ಸವಗಳೆಲ್ಲ ಪ್ರಾರಂಭ ಆಯಿತು. ಆ ಕಾಲಘಟ್ಟದಲ್ಲಿ ಸೀತಮ್ಮ ಅಂತ ಒಬ್ಬರು ಅಧಿಕಾರಿ ಇದ್ದರು. ಅವರ ಮೂಲಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪರಿಚಯ ಇತ್ತು. ಆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಅಂತ ಅದರ ಮೂಲಕ ನಾವು ಒಂದಷ್ಟು ಜನಪದ ಗೀತೆ, ನೃತ್ಯ ಇವುಗಳಲ್ಲೆಲ್ಲ ಭಾಗವಹಿಸೋ ಅವಕಾಶಗಳು ಸಿಕ್ತು. ಇವತ್ತಿನ ಯೂತ್ಗೆ ನೀವು ಕೊಡಬೇಕು ಅಂತ ಅನಿಸೋ ಬಿಗ್ಗೆಸ್ಟ್ ಮೆಸೇಜ್ ಏನು? ನಮ್ಮ ಸಂಸ್ಕೃತಿ ಬಹಳ ಮುಖ್ಯ. ಸಂಸ್ಕೃತಿ ಏನಾದರೂ ಹಾಳಾದರೆ ಇಡೀ ನಮ್ಮ ದೇಶನೇ ಹಾಳಾದಂಗೆ. ದೇಶ ನಾವು ಸಂಸ್ಕೃತಿ ಮೇಲೆ, ಸಂಸ್ಕಾರದ ಮೇಲೆ ನಿಂತಿರೋದ್ರಿಂದ ಯುವಕರು ನಮ್ಮ ಸಂಸ್ಕೃತಿಗೆ ಗೌರವ ಕೊಡಬೇಕು, ದೇಶಾಭಿಮಾನ. ಅದಕ್ಕಿಂತ ಮುಖ್ಯವಾಗಿ ಒಂದು ಶಿಸ್ತುಬದ್ಧವಾದಂಥ ಒಂದು ಜೀವನನ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಮನೋಭಾವ ಅವ್ರು ಮೂಡಿಸ್ಕೋಬೇಕು. ಇದನ್ನು ಸ್ಟಾರ್ಟ್ ಆದಮೇಲೆ ನಿಮ್ಮದು ಜೀವನದಲ್ಲೇ ಮರೆಯೋಕ್ಕಾಗಂಥ ಒಂದು ಸಿಚುವೇಶನ್ ಅಂದರೆ ಯಾವುದು? ಜಾನಪದ ಕ್ಷೇತ್ರದಲ್ಲಿ ಮರೆಯೋಕ್ಕಾಗದಿರೋಂಥ ಸಿಚುವೇಶನ್ ಅಂದರೆ ನಾವು ಮಾಡಿದಂಥ ಒಂದು ಸಮ್ಮೇಳನಗಳಾಗ್ಬೋದು. ಭಾಳ ವಿಶೇಷವಾಗಿ ಈ 10ನೇ ವರ್ಷ 12 ಸಮ್ಮೇಳನ ಮಾಡಿದ್ವಿ. ಅದೇ ಮರೆಯೋಕ್ಕಾಗದಿರೋಂಥ ಒಂದು ಘಟನೆ. ಇಷ್ಟು ತುಂಬ ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಇದಕ್ಕೆ ನೀವು ಪಟ್ಟಿರೋ ಸ್ಟ್ರಗಲ್ಸ್? ತುಂಬ ಸ್ಟ್ರಗಲ್. ಯಾಕಂದರೆ ಒಂದು ಹಂತ ತಲುಪಬೇಕಾದ್ರೆ 0ಇಂದ ನಾವು 100ಗೆ ಬಂದಿರೋದು. ಆ 0ಇಂದ 100ಗೆ ಬರುವಂಥ ಜರ್ನಿ ಇದೆಯಲ್ಲ, ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ಸ್ವಲ್ಪ ಜನನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ದುಡ್ಡಿಲ್ದೇ, ಸರ್ಕಾರದ ಅನುದಾನ ಇಲ್ಲದೆ, ಯಾರ ಹತ್ರ ಕಲೆಕ್ಷನ್ ಮಾಡ್ದೇನೆ ಇವತ್ತು ಒಂದು ಸಂಸ್ಥೆ ಕಟ್ಟಿ 12,000 ಕಾರ್ಯಕ್ರಮ ಈ ರಾಜ್ಯದಲ್ಲಿ ಮಾಡಿದ್ದೀವಿ. ಅಂದರೆ ರಾಜ್ಯದ ಬಹುತೇಕ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಘ ಸಂಸ್ಥೆಗಳು, ಮಠಾಧೀಶರು, ಸರ್ಕಾರಿ ನೌಕರರ ಸಂಘಗಳು, ಶಿಕ್ಷಕರು ಎಲ್ಲರೂ ನಮ್ಗೆ ಸಹಕಾರ ಮಾಡಿದ್ರು. ಈಗಿರೋ ಸೋಷಿಯಲ್ ಮೀಡಿಯಾ ಜನ್ರೇಷನಲ್ಲಿ ಈ ಥರ ಕಲ್ಚರ್ ಸರ್ವೈವ್ ಆಗ್ಬೋದಾ ಅಂತ? ಖಂಡಿತ. ಯಾವತ್ತು ಜಾನಪದಕ್ಕೆ ಸಾವಿಲ್ಲ. ಫೋಕ್ಲೋರ್ ರಿಫ್ಯೂಸಸ್ ಟು ಡೈ ಅಂತ ಹೇಳ್ತಾರೆ. ಎಷ್ಟೇ ಆಧುನಿಕ ತಂತ್ರಜ್ಞಾನ ಬರಲಿ, ಕಂಪ್ಯೂಟರ್ಗಳು ಇನ್ನೂ ಆಧುನಿಕವಾಗಿ ಬಂದರೂ ಜಾನಪದ ಉಳಿದೇ ಇರ್ತದೆ, ಇದ್ದೇ ಇರುತ್ತೆ. ಯಾಕಂದರೆ ಮಗು ಹುಟ್ಟಿದ ಮೇಲೆ ಅಮ್ಮ ಅಂತ ಕರೀಲೇಬೇಕು, ಅಥವಾ ಒಂದು ತೊಟ್ಲಿಂದ ಚಟ್ಟದವರೆಗೂ ಇದೇನು ಪಯಣ ಇದೆಯಲ್ಲ ಜಾನಪದ, ಇದು ಯಾವುದೇ ಮದುವೆ ಶಾಸ್ತ್ರದಲ್ಲೂ ಜಾನಪದ ಬೇಕು, ಅಥವಾ ನೀವು ಸತ್ತಾಗೋ ರಿಚುವಲ್ಸ್ ಮಾಡೋಕ್ಕೆ ಜಾನಪದ ಬೇಕು. ಪ್ರತಿಯೊಂದು ಜಾನಪದ ಇಲ್ಲದೆ ನಾವು ಇರಲಿಕ್ಕೆ ಆಗೋದಿಲ್ಲ.